ಇವತ್ ನಾನು ರೋಸ್ಟ್ ಮಾಡಕತ್ತೀನಿ ಅಮುಕು ಡುಮ್ಕುನ. ನಿನ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ. ಬಿ ಕೇರ್ಫುಲ್. ನೀವು ಇವತ್ತಿನ ತನಕ ಕಾರ್ಗಳು, ಆಟೋಗಳು, ಬೈಕ್ಗಳು ಪೆಟ್ರೋಲ್ ಕುಡಿಯೋದನ್ನ ನೋಡಿರ್ತೀರಿ, ಆದ್ರೆ ಯಾವತ್ತರ ಒಂದ್ ಮನುಷ್ಯ ಪೆಟ್ರೋಲ್ ಕುಡಿಯೋದ್ ನೋಡಿರ್ಯಾ? ಕಷ್ಟಪಟ್ಟು ಮಾಡಿರೋ ಸೂರ್ಯಣ್ಣನ್ ಮೂವಿ ಯಾರು ಏನೇನ ಹೇಳ್ತಾರೆ. ಇದೇನಾ ನಿಮ್ ಮನೇಲಿ ಕಲ್ಸಿರೋದು? ತಮಿಳ್ನಾಡಿನ ಹುಡುಗಿರಿಗೆ ಕ್ರಶ್, ಕರ್ನಾಟಕದ ಹುಡುಗಿರಿಗೆ ಟಾಯ್ಲೆಟ್ ಬ್ರಷ್ ತರ ಕಾಣಿಸೋ ಇವನ ಹೆಸರು ಅಮುಕು ಡುಮ್ಕು ಅಂತ. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು. ಇವನು ಪೆಟ್ರೋಲ್ ಕುಡಿದಿರೋ ವಿಡಿಯೋನ ನೋಡಿದ್ರ 1ನೇ ಕ್ಲಾಸ್ ಹುಡ್ರ ಸತಿಗೂ ಹೇಳ್ತಾವ ಇದು ಫೇಕು ಅಂತ. ಯಾರು ಏನೇನ ಹೇಳ್ತಾರೆ. ಅಣ್ಣ ಮೂವಿನ ಹಿಟ್ ಮಾಡ್ಸಕ್ಕೋಸ್ಕರ ಪೆಟ್ರೋಲ್ ಕುಡ್ದಂತೆ. ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ, ಮೂವಿ ಇಟ್ಟಾಕ್ಬೇಕಣ್ಣ. ಇವನ್ ಪೆಟ್ರೋಲ್ ಕುಡಿದ್ರ ಮೂವಿ ಎಲ್ಲಿಂದ ಇಟ್ಟಾಕತ್ತಂತ ನೀವು ಯೋಚನೆ ಮಾಡ್ತಿದ್ರ, ಇಲ್ಲಿಂದ ಇಟ್ಟಾಕತಿ. ಅಣ್ಣನ್ ಬಾಡಿ ಎಷ್ಟು ಸ್ಪೀಡ್ ರಿಯಾಕ್ಟ್ ಮಾಡ್ತಂದ್ರ ಪೆಟ್ರೋಲ್ ಕುಡ್ದಿದ್ 1 ಸೆಕೆಂಡ್ಗೆ ಮೂರ್ಛೆ ಹೋಗ್ಬಿಟ್ಟ. ಯಾರು ಏನೇನ ಹೇಳ್ತಾರೆ. ಗಯಾ ಪೆಟ್ರೋಲ್ ಕುಡಿಯಕ್ಕಿಂತ ಮುಂಚೆ ಇವನು ಥಿಯೇಟರ್ ಒಳಗಡೆ ನಿಂತ್ಕೊಂಡು ಒಂದು ವಿಡಿಯೋ ಬೇರೆ ಮಾಡಿದ್ದ. ಇದೇನಿದು ನೆವರ್ ಡೇಸ್ ಥಿಯೇಟರ್? ಅಣ್ಣ ಇಂಗ್ಲಿಷ್ ಬರಲ್ಲ ಅಂದ್ರ ಕನ್ನಡದಾಗ ಬರೀ, ಇಲ್ಲ ಅಂದ್ರ ಹೋಗಿ ಶೇಕ್ಸ್ಪಿಯರ್ ಇಂದ ಹರಿ. ಆಮೇಲೆ ಕ್ಯಾಪ್ಷನ್ ನ ನೋಡ್ರಿ, ಆಕ್ಟರ್, ಪೇನ್ಫುಲ್, ಡೈರೆಕ್ಟರ್, ಪ್ರೊಡ್ಯೂಸರ್ ಫ್ಯಾಮಿಲಿ. ವಾವ್! ಈ ಕ್ಯಾಪ್ಷನ್ ಆಗ ಇಂಗ್ಲಿಷ್ ಗ್ರಾಮರ್ ಇಂದು ಗ್ಲಾಮರ್ ಎಲ್ಲ ಹಾಳು ಮಾಡ್ಬಿಟ್ಟನ ಅಣ್ಣ. ನಾರ್ಮಲ್ ಜನರು ಮಾತಾಡಕ್ಕಿಂತ ಮುಂಚೆ ಹಾಯ್ ಹಲೋ ಅಂತಾರ, ಬಟ್ ಆಫ್ರಿಕಾದಿಂದ ಬಂದ್ರ ಈ ಆನೆಕೊಂಡ ಏನಂತ ಕೇಳ್ರಿ. ಫಿಲಿಂ ಸ್ಟಾರ್ಟ್ ಆಕಿಂತ ಮುಂಚೆನ ಥಿಯೇಟರ್ ನಿಂತ್ಕೊಂಡು ಅಣ್ಣ ಹೇಳ್ತಾನ. ಏನಪ್ಪ ವಿಷಯ ಅಂದ್ರೆ ಇವತ್ತು ಕನ್ನಡ ಚಿತ್ರಮಂದಿರ ಈ ತರ ಕಂಡೀಷನ್ ಅಲ್ಲಿ ಇದೆ ಅಣ್ಣ. ಕಂಡೀಷನ್ ಚೆನ್ನಾಗ ಐತಿ, ಅಲ್ಲಿ ಹಿಂದ್ಗಡೆ ನೋಡು ಸೀಟಿಗೆ ಹಾಕಿರೋ ಕವರ್ನು ತೆಗ್ದಿಲ್ಲ ಇನ್ನು. ಕನ್ನಡ ಚಿತ್ರಮಂದಿರ ಈ ತರ ಕಂಡೀಷನ್ ಅಲ್ಲಿ ಇದೆ. ನೆಕ್ಸ್ಟ್ ಸೊ ಎಷ್ಟೋ ಹೊಸ ಕಲಾವಿದರು ಬಂದು ಥಿಯೇಟರ್ ಬಂದು ಮೂವಿ ಮಾಡ್ತವ್ರೆ, ಕಷ್ಟ ಬಿದ್ದು ಮಾಡ್ತವ್ರೆ, ಮನೆ ಮಠ ಎಲ್ಲ ಮಾರ್ಕೊಂಡ್ ಮಾಡ್ತವ್ರೆ. ಮನಿ ಮಠ ಮಾರ್ಕೊಂಡು ಫಿಲಿಂ ಮಾಡ್ರಿ ಅಂತ ಜನರು ಹೇಳಿದ್ರ ನಿಮ್ಗೆ? ಇಲ್ಲ, ನೋ ವೇ. ನಾಗರ ಪಂಚಮ್ಯಾಗ ನಾಗರಾವಿಗೆ ಕಾಂಪಿಟೇಷನ್ ಕೊಡ ಇವನು. ನೆಕ್ಸ್ಟ್ ಏನಂತ ಕೇಳಂಬರ್ರಿ. ಸೊ ಇಲ್ಲಿ ಚಿತ್ರಮಂದಿರದಲ್ಲಿ 100 ಜನನು ಬರ್ತಲ್ಲ ಜನ. ಫಿಲಿಂ ಸ್ಟಾರ್ಟ್ ಆಕಿಂತ ಮುಂಚೆನ ಥಿಯೇಟರ್ ನಿಂತ್ಕೊಂಡು ಜನರು ಬರವಲ್ರು ಅಂತೀಯಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಸೊ ಒಬ್ಬ ಬಂದು 100 ರೂಪಾಯಿ ಕೊಟ್ಟು ಮೂವಿ ನೋಡಿದ್ರೆ ಏನಾಗೋಗುತ್ತೆ? ಯಪ್ಪ ಪುಣ್ಯಾತ್ಮ, 100 ರೂಪಾಯಿದು ಪೆಟ್ರೋಲ್ ಕುಡಿಯೋದ್ರ ಬದ್ಲಿ ನೀನ ಯಾರನ್ನಾದ್ರೂ ಫಿಲ್ಮಿಗೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಸೊ ಒಬ್ಬ ಬಂದು 100 ರೂಪಾಯಿ ಕೊಟ್ಟು ಮೂವಿ ನೋಡಿದ್ರೆ ಏನಾಗೋಗುತ್ತೆ? ನಿಂಗ್ ಮನುಷ್ಯತ್ವ ಏನಾದ್ರು ಇದೆಯಾ? ಸೊ ಬಂದು 4 ಜನ ಹೇಳ್ರಿ ಗುರು, ಹೊಸ ಕಲಾವಿದ್ರು ಬಂದ್ ಮಾಡ್ತವ್ರೆ, ಅವ್ರಿಗೆ ಜನ ಸಪೋರ್ಟ್ ಮಾಡ್ತಾರ. ಹೆಂಗೈತೆ ನೋಡ್ರಿ, ಹೆಂಗೈತೆ ನೋಡ್ರಿ, ಖಾಲಿ ಹೊಡಿತೈತೆ. ಇವ್ನಿಗೆ ಯಾರ ಹೇಳ್ರಿ ಲೇಪ, ಫಿಲಿಂ ಸ್ಟಾರ್ಟ್ ಆಕಿಂತ ಮುಂಚೆ ಥಿಯೇಟರ್ಗಳು ಖಾಲಿನ ಇರ್ತಾವು ಅಂತ. ಹೆಂಗೈತೆ ನೋಡ್ರಿ, ಹೆಂಗೈತೆ ನೋಡ್ರಿ, ಖಾಲಿ ಹೊಡಿತೈತೆ. ಅದಕ್ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಥಿಯೇಟರ್ ನನ್ಗೆ ಹೊಟ್ಟೆ ಉರಿತೈತೆ. ನಿನಗೆ ಹೊಟ್ಟೆ ಉರಿಯಾಕತ್ತಿರೋದು ಥಿಯೇಟರ್ ಖಾಲಿ ಇರೋದ್ ನೋಡಿ ಅಲ್ಲ, ಪೆಟ್ರೋಲ್ ಕುಡ್ದಕ್ಕ. ಯಾರು ಏನೇನ ಹೇಳ್ತಾರೆ. ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತ ನಾವು ಅಷ್ಟೊಂದು ಹೋರಾಟ ಮಾಡ್ತೀರಿ, ಅಷ್ಟೊಂದು ಇದ್ ಮಾಡ್ತೀರಿ. ಎಷ್ಟೆಷ್ಟೋ ಕನ್ನಡ ಹೋರಾಟಗಾರರು ಇವತ್ತು ಕನ್ನಡ ಕನ್ನಡ ಅಂತ ಹೇಳ್ತಾರೆ. ಇವತ್ತು ಕನ್ನಡ ಮೂವಿಗೆ ಜನ ಬಂದು ಥಿಯೇಟರ್ಗೆ ಬಂದು ನೋಡಲ್ಲ. ಕನ್ನಡದ ಬಗ್ಗೆ ಇಷ್ಟೆಲ್ಲ ಡೈಲಾಗ್ಸ್ ಹೊಡೆಯ ನೀನು. ಇದುವರೆಗೂ ಎಷ್ಟು ಕನ್ನಡದ ಬುಕ್ಸ್ ಓದಿ ಹೇಳಪ್ಪ. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಹೊಟ್ಟೆ ಉರಿದಿದೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ. ಶೇರ್ ಆಮೇಲೆ ಮಾಡ್ತೀವಿ. ಪೆಟ್ರೋಲ್ ಕುಡಿದ್ಮ್ಯಾಗ ಎಷ್ಟು ಮೈಲೇಜ್ ಕೊಡಕತ್ತಿ ಅದನ್ನ ಹೇಳಿ ಫಸ್ಟ್. ಏನೋ ಇದೆಲ್ಲ. ಸೊ ಥಿಯೇಟರ್ ಒಳಗಡೆ ನಿಂತ್ಕೊಂಡು ಇಷ್ಟೆಲ್ಲ ಬೊಗಳಿದ್ಮ್ಯಾಗ ಅಣ್ಣ ಪೆಟ್ರೋಲ್ ಕುಡ್ದದ್ದು. ಯಾರು ಏನೇನ ಹೇಳ್ತಾರೆ. ಸೂರ್ಯ ಅಣ್ಣನ ಆಕ್ಟಿಂಗ್ ನೋಡಿ ನಾನಂತರೂ ಫಿದಾ ಆದೆ. ಆಕ್ಚುಲಿ ಈ ತರ ಪೆಟ್ರೋಲ್ ಕುಡಿದು ಮೂರ್ಛೆ ಹೋಗ್ಬೇಕಾಗಿರೋದು ಇವನನ್ನ ಮನಿ ಒಳಗಡೆ ಬಿಟ್ಕಣ ಅಂತ ಆಕ್ಟರ್ಗಳು. 1000 ಜನ 1000 ಮಾತಾಡ್ಲಿ, 1000 ಜನ 1000 ಮಾತಾಡ್ಲಿ. ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ಗೆ ಗೊತ್ತು. ಏನೋ ಹೊಡೆದಂಗಾಯ್ತು. ಹುಟ್ಟುಹಬ್ಬದ ಶುಭಾಶಯಗಳು. ರೋಲಿಂಗ್ ಸ್ಟಾರ್ ಶ್ರೀ ಮುರಳಿ ಅಣ್ಣ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 5 ರೂಪಾಯಿ ಕೊಟ್ರೆ ಸಿಗುತ್ತೆ ಮ್ಯಾಗಿ, 5 ರೂಪಾಯಿ ಕೊಟ್ರೆ ಸಿಗುತ್ತೆ ಮ್ಯಾಗಿ. ನೋವಿದೆ, ಆಕ್ರೋಶ ಇದೆ. ಡಿಲು ಮಾಲೋ ಡಿಲು ಮಾಲೋ ಡಿಂಡಕ್ 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 ಡಿಲು ಮಾಲೋ ಡಿಲು ಮಾಲೋ ಡಿಂಡಕ್ 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 ಡಿಂಡಕ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಬೈ ದ ವೇ ಅಣ್ಣ ವರ್ಷ ಸ್ಟಾರ್ಟಿಂಗ್ ನಾಗ ಒಂದು ವಿಡಿಯೋ ಮಾಡಿದ್ದ. 2026 ನಾನೇನಂತ ಪ್ರೂವ್ ಮಾಡ್ತೀನೋ. ಸರಿಯಾಗೆ ಪ್ರೂವ್ ಮಾಡಿದೆ ಬಿಡೋಣ. ಯಾರು ಏನೇನ ಹೇಳ್ತಾರೆ. ಮೋಸ್ಟ್ಲಿ ಅಣ್ಣ ಪೆಟ್ರೋಲ್ ಕುಡ್ದದ್ದು ತನ್ನ ನ್ಯೂ ಇಯರ್ ರೆಸಲ್ಯೂಷನ್ ಕಂಪ್ಲೀಟ್ ಮಾಡಕ ಅನ್ಸ್ತತಿ. ಸೊ ಇವನು ಪೆಟ್ರೋಲ್ ಕುಡ್ದು ಇಷ್ಟೆಲ್ಲ ರಾಧಾಂತ ಮಾಡಿದ್ಮ್ಯಾಗ ಪೊಲೀಸರು ಇವನಿಗೆ ಫೀಲ್ಡಿಂಗ್ ಸೆಟ್ ಮಾಡಿದ್ರು. ಬಟ್ ಇದು ಸೋಷಿಯಲ್ ಮೀಡಿಯಾದು ಮಿಸ್ಯೂಸ್ ಮಾಡೋದು ಅವ್ರಿಗೆ ಗೊತ್ತಿದೆ ಕಾನ್ಸಿಕ್ವೆನ್ಸಸ್. ಮತ್ತೆ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಅವರು ಅದಕ್ಕೆ ಮಿಸ್ಯೂಸ್ ಮಾಡಿದ್ರೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗುತ್ತೆ. ಇನ್ನೇನು ಅಣ್ಣ ಗಾಂಡ್ ಗಾಬರಿ ಆಗಿ ನಾನು ಪೆಟ್ರೋಲ್ ಕುಡ್ದಿಲ್ಲ ಅದು ಫೇಕು ಅಂತ ಒಪ್ಕೊಂಡ. ಇದು ಹನಿ, ಇದು ಬಿಂದುಜೀರಾ, ನಮಗೆಲ್ಲ ಗೊತ್ತಾಗೋಯ್ತು. ಎರಡನ್ನೂ ನಾನು ತಗೊಂಡು ಸೊ ಈ ಒಂದು ಬಾಟ್ಲಲ್ಲಿ ಈ ತರ ಹಾಕೊಂಡು ಪೆಟ್ರೋಲ್ ಅಂತ ಹೇಳಿ ಸಲ್ಗ ಸೂರ್ಯಣ್ಣನ್ಗೆ
ಅಂದ್ರೆ ಸ್ಕ್ಯಾಮ್ ಮಾಡೋಣ ಅಂತ. ಯಾವುದೇ ಪೆಟ್ರೋಲ್ ಏನು ಇಲ್ಲ. ನೋಡ್ರಿ 2026 ಬರೋ ಅಷ್ಟೊತ್ತಿಗೆ ಇಂಡಿಯಾ ಬಹಳ ಮುಂದೆ ಹೋಗಿರ್ತೈತಿ ಅಂತ 8ನೇ ಕ್ಲಾಸ್ನಾಗ ನಮ್ ಸರ್ ಹೇಳ್ತಿದ್ರು. ಆದ್ರೆ ಈಗ ನೋಡ್ರಿ ಫಿಲ್ಮಿನ ಪ್ರಮೋಷನ್ ಮಾಡಕ್ಕೋಸ್ಕರ ಫೇಕ್ ಪೆಟ್ರೋಲ್ ಕುಡಿಯಕತ್ತಾರ ಜನಗಳು. ಟ್ರೋಲ್ ಮಾಡೋರು ಏನೇನೋ ಟ್ರೋಲ್ ಮಾಡ್ತೀರಾ, ಇದು ಏನು ಪೆಟ್ರೋಲ್ ಇಲ್ಲ ಏನಿಲ್ಲ. ನೋಡ್ರಿ ಫಸ್ಟೇ ಹನಿ ಹಾಕೊಂತ ಇದೀನಿ. ಹನಿ ಹಾಕೊಂಡು ನಾನು ಇದರಲ್ಲಿ ಸ್ವಲ್ಪ ಬಿಂದು ಜೀರಾ ಮಿಕ್ಸ್ ಮಾಡ್ಕೊಂತಿದ್ದೀನಿ. ಹಂಗ ಆರ್ಪಿಕ್ಕೂ ಮಿಕ್ಸ್ ಮಾಡ್ಕೊಂಡ್ ಕುಡ್ದುದ್ರ ನೋಡೋ ಜನರಿಗೆ ಬಹಳ ಖುಷಿ ಸಿಕ್ಕಿರೋದು. ಸ್ವಲ್ಪ ಬಿಂದು ಜೀರಾ ಮಿಕ್ಸ್ ಮಾಡ್ಕೊಂತಿದ್ದೀನಿ. ಅಣ್ಣ ಇಲ್ಲಿ ಇದು ಮೂವಿ ಪ್ರಮೋಷನ್ ಅಂದು ಇಮಿಡಿಯೇಟ್ಲಿ ಉಲ್ಟಾ ಹೊಡೆದು ಬಿಡ್ತಾನ. ಸೊ ಬನ್ನಿ ಸಲ್ಗಾಸ್ ಮೂವಿ ಒಂದೇ ಸ್ಕ್ಯಾಮ್ ಮಾಡ್ಬಿಡೋಣ. ಮೂವಿ ಪ್ರಮೋಷನ್ ಅಲ್ಲ ಇದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಪೊಲೀಸರು ಕೊಟ್ರ ಸ್ಟೇಟ್ಮೆಂಟ್ ಗೆ ಅಣ್ಣ ಯಾವ ಲೆವೆಲ್ಗೆ ಹೆದರ್ಕೊಂಡಾನಂತ ನೀವ ನೋಡ್ರಿ. ಸೊ ನಮಸ್ಕಾರ, ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಕು ಮಾಡುವ ನಮಸ್ಕಾರಗಳು. ಭಯ ಅನ್ನೋದು ಬಹಳ ಡೇಂಜರ್. ಯಾಕಂದ್ರೆ ಅಣ್ಣ ರೆಗ್ಯುಲರ್ ಆಗಿ ಹೊಡಿತಿದ್ದಂತ ತನ್ನ ಡೈಲಾಗ್ ನ ಮರ್ತ್ಬಿಟ್ಟ ಇಲ್ಲಿ. ಅಮ್ಕುಡುಮ್ಕು ಅಮಾಲ್ ಡುಮಾಲ್ ಡಿಂಟಾಕ ಡಿಂಟಾಕ್ ಡಿಂಟಾಕ್. ಸೊ ನಮಸ್ಕಾರ, ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಕು ಮಾಡುವ ನಮಸ್ಕಾರಗಳು. ನೆನ್ನೆ ಏನ್ ಘಟನೆ ಆಯ್ತು ನೆನ್ನೆ ಏನ್ ಘಟನೆ ಆಯ್ತು ಅಣ್ಣ ಘಟನೆ ಆಗಿಲ್ಲ, ನೀವ ಕ್ರಿಯೇಟ್ ಮಾಡಿರಿ. ಅದು ಯಾವ್ದೇ ಪೆಟ್ರೋಲ್ ಇಲ್ಲ, ನಾನೇನು ಸತ್ತಿಲ್ಲ. ನೀನಂತರೂ ಸಾಯೋದಿಲ್ ಬಿಡೋಣ. ಯಾಕಂದ್ರೆ ನೀರ್ ಕುಡಿಯ ಮನುಷ್ಯರಷ್ಟ ಸಾಯೋದು, ಪೆಟ್ರೋಲ್ ಕುಡಿಯ ಅಂತ ರಾಕ್ಷಸರಲ್ಲ. ಕಷ್ಟಪಟ್ಟು ಮಾಡಿದ ಸೂರ್ಯಣ್ಣನ್ ಮೂವಿ ಯಾರು ಏನೇನೋ ಹೇಳ್ತಾರೆ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಸೊ ಸೂರ್ಯಣ್ಣನ್ ಮೂವಿ ನಾನ್ ಫೋನ್ ಮಾಡಿದೆ ಸೂರ್ಯಣ್ಣನ್ಗೆ. ಸೂರ್ಯಣ್ಣ ಒಂದೇ ಹೇಳಿದ್ದು, ಇಷ್ಟ ಕಷ್ಟಪಟ್ಟು ಮಾಡಿದೀನಿ, ಮನೆ ಮಠ ಎಲ್ಲ ಮಾರ್ಕೊಂಡು ನನಗೆ ತುಂಬಾ ಪರ್ಸನಲ್ ಆಗಿ ಬೇಜಾರಾಗಿದ್ದಕ್ಕೆ. ಸೊ ನಾನು ಏನೇ ಒಂದ್ ಮಾಡಿದ್ರು ಒಂದು 1000 ಜನ ನೋಡ್ತಾರೆ. ಹೋಗ್ಲಿ ಬಿಡು, ರೋಡ್ನಾಗ ಕತ್ತಿ ಬರ್ತಿದ್ರು 1000 ಜನ ನಿಂತ್ಕೊಂಡು ನೋಡ್ತಾರ. ಯಾಕಂದ್ರೆ ನಮ್ ದೇಶದಾಗ ಎಲ್ಲದಕ್ಕೂ ಆಡಿಯನ್ಸ್ ಐತಿ. 1000 ಜನ ನೋಡ್ತಾರೆ. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ಇವ್ರಿಬ್ರು ಎಲ್ಲ ಪ್ಲಾನ್ ಹಾಕೊಂಡು ಪ್ರಮೋಷನ್ ಮಾಡಿ ಈಗ ಹೆಂಗ್ ಪುಂಕ್ತಾರ ನೋಡ್ರಿ. ಇವ್ರು ಏನ್ ಮನ್ಸಲ್ಲಿ ಏನ್ ಅನ್ಕೊಂಡ್ರೋ ಗೊತ್ತಿಲ್ಲ. ಇವರು ಟಾಕೀಸ್ ಅಲ್ಲಿ ಬಂದ್ಬಿಟ್ಟು ಇವ್ರು ಮಾಡಿತ್ತು ನನಗೆ ಗೊತ್ತಿಲ್ಲ. ಆಕ್ಚುಲಿ ಇನ್ನೊಂದು ವಿಡಿಯೋದಲ್ಲಿ ನೀವು ನೋಡಿದಿರಾ, ಇದು ನಾನು ಜೇನುತುಪ್ಪ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ, ಅದನ್ನು ನನಗೆ ಗೊತ್ತಿಲ್ಲ. ನನ್ ಮೇಲೆ ಹಣೆ ಇಟ್ಟೇಳು ನನ್ ಮೇಲೆ ಹಣೆ ಇಟ್ಟೇಳು. ನೆಕ್ಸ್ಟ್ ಅಣ್ಣ ಇನ್ನೊಂದು ವಿಡಿಯೋ ಮಾಡಿ ಸಾರಿ ಕೇಳ್ತಾನ ಜನರಿಗೆ. ಕರ್ನಾಟಕ ಪೊಲೀಸ್ ಪ್ರತಿಯೊಬ್ಬರಿಗೂ ತಪ್ಪಾಯ್ತು ಅಂತ ಕೇಳ್ಕೊಂತೀನಿ. ಈ ವಿಡಿಯೋದಾಗ ಅಣ್ಣನ್ ಫೇಸ್ ನೋಡೇ ಹೇಳ್ಬೋದು ಸರಿಯಾಗಿ ಡ್ರಿಲ್ಲಿಂಗ್ ಆಗೈತಿ ಅಂತ. ಕರ್ನಾಟಕ ಪೊಲೀಸ್ ಪ್ರತಿಯೊಬ್ಬರಿಗೂ ತಪ್ಪಾಯ್ತು ಅಂತ ಕೇಳ್ಕೊಂತೀನಿ. ಬೈ ದ ವೇ ಲಾಸ್ಟ್ ವಿಡಿಯೋದಾಗ ಮಿಸ್ ಆಗಿದ್ದ ಡೈಲಾಗು ಈ ವಿಡಿಯೋದಾಗ ವಾಪಸ್ ಬರ್ತೈತಿ. ಅಮ್ಕುಡುಮ್ಕು ಅಮಾಲ್ ಡುಮಾಲ್ ಡಿಂಟಾಕ ಡಿಂಟಾಕ್ ಡಿಂಟಾಕ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ಈ ಲೆವೆಲ್ ಬೆಳ್ದಿರೋದ್ ಕಾರಣ ಯಾವ ಲೆವೆಲ್ ಅಣ್ಣ? ಫೇಕ್ ಪೆಟ್ರೋಲ್ ಕುಡಿಯೋ ಲೆವೆಲ್ಗೆ ಬೆಳೆದಿ ನೀನ್ ಅಷ್ಟ. ಇವತ್ತು ಈ ಲೆವೆಲ್ ಬೆಳ್ದಿರೋದ್ ಕಾರಣ ಗಂಟೆ ಕರ್ನಾಟಕದ ಜನರು ಇವನನ್ನ ಮೆಚ್ಕೊಂಡಾರಂತೆ. ಈ ಲೆವೆಲ್ಗೆ ನನ್ನ ಕರ್ನಾಟಕ ಜನ ನನ್ನ ಮೆಚ್ಕೊಂಡಿರೋದ್ ಕಾರಣ. ಅಣ್ಣ ನೀನೊಂಥರ ಕಾಡಿಗೆ ಇದ್ದಂಗ. ಕರ್ನಾಟಕದ ಜನರು ಬೇರೆ ಕೆಟ್ಟ ದೃಷ್ಟಿ ನಮ್ಮ ಮ್ಯಾಗ್ ಬೀಳ್ಬಾರ್ದು ಅಂತ ನಿನ್ನ ಹಚ್ಕೊಂತಾರೆ ಹೊರತು ಯಾವತ್ತೂ ಮೆಚ್ಕೊನಲ್ಲ. ಇವತ್ತು ನಾನೇನೋ ಮೊನ್ನೆ ಮಾಡಿರ್ಬೋದು ಒಂದು ಪೆಟ್ರೋಲ್ ಘಟನೆ, ಅದು ಪೆಟ್ರೋಲ್ ಅಲ್ಲ, ಹನಿ. ಮೋಸ್ಟ್ಲಿ ಅಮ್ಕುಡುಮ್ಕುನ ಪೊಲೀಸರು ಸರಿಯಾಗಿ ಅಮ್ಕ್ದಂಗೈತಿ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಇಷ್ಟೆಲ್ಲ ಕ್ಲಾರಿಟಿ ಕೊಟ್ರು ಅಣ್ಣಗ ಸಮಾಧಾನ ಆಗಿಲ್ಲ. ಸೊ ಅದಕ್ಕೋಸ್ಕರ ಒಂದ್ ಸ್ಟೋರಿ ಬೇರೆ ಹಾಕಿದ ಇವನು. ನಮಸ್ಕಾರ, ನನ್ಗೇನಾಗಿಲ್ಲ. ಇದೊಂದು ಮೂವಿ ಹಿಟ್ಟಾಗ್ಲಿ ಅಂತ. ಸೊ ಸಲ್ಗಾ ಸೂರ್ಯಣ್ಣನ್ಗೆ ಒಂದೇ ಒಂದು ಈ ತರ ಒಂದ್ ಮಾಡಿದ್ರೆ ಕೂಡ ಜನ ನೋಡ್ತಾರೆ. ಥಿಯೇಟರ್ ಖಾಲಿ ಆಗಿದ್ದಾರೆ. ಸೊ ಈ ತರ ಒಂದ್ ಮಾಡ್ದೆ ಅಷ್ಟೇ, ನನ್ಗೇನಾಗಿಲ್ಲ. ಸೊ ಯಾರ್ಯಾರ ಏನೇನೋ ಪೋಟ್ರೆ ಮಾಡ್ತಿದ್ದೀರಾ, ರೆಸ್ಟ್ ಇನ್ ಪೀಸ್ ಅದೆಲ್ಲ ಆಗ್ತಿದ್ದೀರಾ. ಸೊ ಇದರಿಂದ ನನ್ನ ಫ್ಯಾಮಿಲಿಗೆ ಮತ್ತೆ ನನ್ನ ಬ್ರದರ್ಸ್ಗೆ ಹರ್ಟ್ ಆಗ್ತೈತೆ. ಜನರು ಮಾಡೋ ಕಮೆಂಟ್ಸ್ ಇಂದ ನಿಮ್ ಫ್ಯಾಮಿಲಿಗೆ ಹರ್ಟ್ ಆಗತೈತಿ. ಆದ್ರೆ ನೀನ್ ಪೆಟ್ರೋಲ್ ಕುಡ್ದಾಗ ಹರ್ಟ್ ಆಗಿರಲ್ಲ ಅಂತೀಯ. ಸೊ ಇದರಿಂದ ನನ್ನ ಫ್ಯಾಮಿಲಿಗೆ ಮತ್ತೆ ನನ್ನ ಬ್ರದರ್ಸ್ಗೆ ಹರ್ಟ್ ಆಗ್ತೈತೆ. ಇಷ್ಟೊಂದು ಎಮೋಷನಲ್ ಆಗ್ತಾನಲ್ಲ. ಇನ್ನು ಇವ್ನ್ ಮಾಡಿರೋಂತ ರೀಲ್ಸ್ ಗಳನ್ನೆಲ್ಲ ನೋಡಿದ್ಮ್ಯಾಗ ನನಗ್ ಪೆಟ್ರೋಲ್ ಕುಡಿಯಂಗ್ ಅನ್ಸ್ಬಿಡ್ತು. ನಾನು ಇವತ್ತು ಎಲ್ಲಿದ್ದೀನಿ ಅನ್ಕೊಂಡ್ರೆ ಮುಂದ್ ನೋಡ್ಕೊಂಡು ಹೋಗ್ರಿ ಆಂಟಿ, ನನ್ನ ಮಗನ್ ದಿನ ಇದ್ದಿದ್ದ. ಇವನು ನೋಡಿ ನಾವು ಉರ್ಕನಕತ್ತೀವಂತೆ. ನೋಡಿ ಯಾಕೋ ಹುರ್ಕೊಂತೀರಾ? ತಾಕತ್ತಿದ್ರೆ ನೀವು ಬೆಳೀರೋ. ಯಾಕೆ ನಿಮ್ಗೆ ಬೆಳೆಯಕ್ ತಾಕತ್ತಿಲ್ವಾ? ನಿಮ್ಗೆ ಟ್ಯಾಲೆಂಟ್ ಇಲ್ವಾ? ಅಣ್ಣ ಟ್ಯಾಲೆಂಟ್ ಅನ್ನೋದು ಡಿಂಪಲ್ ಇದ್ದಂಗ, ಎಲ್ಲರ ಹತ್ರನೂ ಇರಲ್ಲ. ಆಮೇಲೆ ಇನ್ನೊಂದ್ ವಿಷಯ, ನಿನ್ನ ಹತ್ರ ಅಂತೂ ದೇವ್ರನಿಗೂ ಟ್ಯಾಲೆಂಟ್ ಇಲ್ಲ. ಯಾಕೆ ತಾಕತ್ತಿದ್ರೆ ನೀವ್ ಹಿಡೀರಿ, ನೀವ್ ಬೆಳೀರಿ. ಯಾಕೆ ನಿಮಗೂ ಇನ್ಸ್ಟಾಗ್ರಾಮ್ ಇದೆಯಲ್ಲ? ನನಗೂ ನಿನ್ ತರನೇ ವಿಡಿಯೋಸ್ ಮಾಡಿ ಬೆಳಿಬೇಕಂತ ಬಹಳ ಆಸೆ. ಆದ್ರೆ ಏನ್ ಮಾಡೋದು, 3 ವಿಷಯಗಳು ನನ್ನನ್ನು ತಡೆಯಕತ್ತವು. ನಾಚಿಕೆ, ಮಾನ, ಮರ್ಯಾದೆ. ಮೂವಿ ಪ್ರಮೋಷನ್ಗೋಸ್ಕರ ಫೇಕ್ ಪೆಟ್ರೋಲ್ ಕುಡಿಯೋದನ್ನ ಟ್ಯಾಲೆಂಟ್ ಅಂತಾರಂತ ನನಗೆ ಇವತ್ತ ಗೊತ್ತಾಗಿದ್ದು. ಎಸ್ ಸರ್, ಒಂದ್ ಮಾತು ಹೇಳೋರೆ, ಪ್ರೀತಿಸೋರು ಮನ್ಸಲ್ಲಿ ಇರ್ತಾರಂತೆ, ಕಾಲ್ ಎಳ್ದಿ ಕಾಂಟ್ರವರ್ಸಿ ಮಾಡೋರು ಕಾಲ್ ಕೆಳಗಡೆ ಇರ್ತಾರಂತೆ. ಆದ್ರೆ ನೀನ್ ಮಾತ್ರ ಇಲ್ಲದಿಯಣ್ಣ. ಪ್ರಮೋಷನ್ಸಿಗೋಸ್ಕರ ಡೈಲಾಗ್ಸ್ ಚೇಂಜ್ ಮಾಡೋದನ್ನ ನೋಡಿದ್ದೆ, ಬಟ್ ಲಂಗ ಹಾಕೊಂಡು ಲಿಂಗ ಚೇಂಜ್ ಮಾಡ್ಕೊಂಡದ್ನ ಇವತ್ತ ಫಸ್ಟ್ ನೋಡಿದ್ದು. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಮೋಸ್ಟ್ಲಿ ಅಣ್ಣಗ ಮೆಜೆಸ್ಟಿಕ್ ನಾಗ ಪ್ಲೇಸ್ಮೆಂಟ್ ಆದಂಗ ಐತಿ. ಇನ್ನು ಈ ಡ್ರೆಸ್ ಹಾಕೊಂಡು ಇವ್ನ್ ಕೊಟ್ರಂತ ಪೋಸ್ ಗಳನ್ನ ದೇವರಾಣಿಗೂ ನೋಡಕ್ ಆಗ್ಲಿಲ್ಲ ನನ್ ಕೈಲೆ.
ಇನ್ನು ಈ ಆಫ್ರಿಕದ ಆನೆಕೊಂಡನ್ ಬಗ್ಗೆ ಸರ್ಚ್ ಮಾಡ್ತಾ ಮಾಡ್ತಾ ನನಗೊಂದು ಇಂಟರ್ವ್ಯೂ ಸಿಕ್ತು. ಆಕ್ಸಿಡೆಂಟ್ ಅಂದಾಗ ನೆನಪಾಯ್ತು. ಒಂದಷ್ಟು ಜನ ಹೇಳಿದ್ರು ಅಟ್ಯಾಕ್ ಅಂತ ಅಂದ್ರು. ಮ್ಯಾಮ್ ಅಟ್ಯಾಕ್ ಮಾಡಕ್ಕೆ ನಾನು ಚಿಕ್ಕ ವಯಸ್ಸಲ್ಲಿ ಗೋಲಿ ಆಡ್ದಂಗ ಅನ್ಕೊಂಡ್ಬಿಟ್ಟವ್ರ ಮ್ಯಾಮ್. ಇದನ್ನ ನೋಡಿದ್ಮ್ಯಾಗ ನನಗೆ ಗೊತ್ತಾಗಿದ್ದು ಅಣ್ಣ ಭೂಮಿ ಒಳಗಡೆ ಎಲ್ಲ ಭ್ರಮೆ ಒಳಗಡೆ ಅದನ ಅಂತ. ಏನೋ ಒಂದ್ ಸಾಧನೆ ಮಾಡ್ತಾ ಇದೀನಿ, ಜನಗಳು ಪ್ರೀತಿ ಕೊಡ್ತವ್ರೆ. ನೀನ್ ಮಾಡಿರೋ ಸಾಧನೆ ಪೆಟ್ರೋಲ್ ಕುಡಿಯೋದು, ಅದು ಸತಿಗೂ ಫೇಕು. ಸೊ ದುಡ್ಡ ಜನ ಅಂದ್ರೆ ನಾನ್ ಜನ ಅಂತೀನಿ, ಯಾಕಂದ್ರೆ ಜನದ ಮುಖದಲ್ಲಿ ತುಂಬಾ ಖುಷಿ ಇದೆ. ಜನರ ಮಕ್ಕದ ಏನೋ ಖುಷಿ ಐತಿ, ಬಟ್ ನೀನು ನೋಡ್ತಿದ್ದಂಗ ದುಃಖ ಕನ್ವರ್ಟ್ ಆಗ್ಬಿಡ್ತತಿ. ಇವತ್ತು ಹಮ್ಕಂಗಿ ತುಂಬಾ ಹೆಸರು ಮಾಡಿದೀನಿ. ಏನಂದೆ ಇನ್ನೊಂದ್ಸಲ ಅನ್ನು? ಹೆಸರು ಮಾಡಿದೀನಿ. ಹೌದು, ಅಣ್ಣ ಮಾಡಿರೋ ಹೆಸರುಗಳು ಕಿಪ್ಪಿ ಕಿರ್ತಿ, ಡಾಗ್ ಸತೀಶ್ ಮತ್ತೆ ಉಚ್ಚ ವೆಂಕಟ್ ಅಂತ ಮಹಾನ್ ಲೆಜೆಂಡ್ಸ್ ಗಳ ಲಿಸ್ಟಿಗೆ ಸೇರ್ತತಿ. ನಾವ್ ಕಾಪಾಡ್ಕೊಂಡಿರೋ ಜನ ಸಾಯೋವರ್ಗು ಇರ್ತಾರಲ್ಲ. ನೀನ್ ಕಾಪಾಡ್ಕೊಂಡ್ರ ಜನರೇನೋ ಸಾಯೋವರೆಗೂ ಇರ್ತಾರ, ಬಟ್ ಜನರನ್ನ ನಿನ್ನಿಂದ ಕಾಪಾಡೋದು ಯಾರು? ಇಮೋಷನಲ್ ಡ್ಯಾಮೇಜ್. ಅಮುಕು ಡುಮ್ಕು ಅನ್ನೋ ಪದಕ್ಕ ಇಷ್ಟೊಂದು ಅರ್ಥ ಐತೆ ಅಂತ ನನಗೆ ಈ ಇಂಟರ್ವ್ಯೂ ನೋಡಿದ್ಮ್ಯಾಗ ಗೊತ್ತಾಗಿದ್ದು. ಸ್ಟಾರ್ಟಿಂಗ್ ಬೇಕಂದ್ರೆ ಅಮುಕು ಅಂತಾರೆ, ಆಮೇಲೆ ಡುಮುಕ್ಸ್ತಾರೆ. ಈ ತರ ಇಂಟರ್ವ್ಯೂನ ಕುತ್ಕೊಂಡು ಒದ್ರಿದ್ಮ್ಯಾಗ ಅಣ್ಣ ಕತ್ಲಾಗ ಕೂಲಿಂಗ್ ಗ್ಲಾಸ್ ಹಾಕೆಂದು ಕೇಕ್ ಬೇರೆ ಕಟ್ ಮಾಡ್ತಾನ. ಕಳಿಸ್ತೀರಾ ಈಗ? ನೆಕ್ಸ್ಟ್ ಅಣ್ಣ ಟ್ರೋಲರ್ಸ್ ಗಳಿಗೂ ಥ್ಯಾಂಕ್ಸ್ ಹೇಳ್ತಾನ. ಇಷ್ಟ ಆಗುತ್ತೆ ಅಷ್ಟು ದುಡಿ ಮಗ, ನಮ್ ಮನೆ ಕಷ್ಟ ನಮಗ್ ಗೊತ್ತು. 1000 ಜನ 1000 ಮಾತಾಡಿದ್ರೆ ನಮ್ಗೇನು? ಹೇಳೋರೇನು ಅಣ್ಣ ಹಾಕಲ್ಲ. ಹೇಳೋರೇನು ಅಣ್ಣ ಹಾಕಲ್ಲ ಅಂತೆ. ಹೇಳೋರೇನು ಅಣ್ಣ ಹಾಕಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇವತ್ತು ಬೆಳೆಸಿದ ನನ್ನ ಟ್ರೋಲರ್ಸ್ಗೆ ರೆಸ್ಪೆಕ್ಟ್. ಯಾಕಂದ್ರೆ ಟ್ರೋಲರ್ಸ್ ನನ್ನ ಟ್ರೋಲ್ ಮಾಡಿ ಇವತ್ತು ನನ್ನ ಬೆಳೆಸಿಲ್ಲ ಅಂದ್ರೆ. ಇನ್ನೊಂದು ವಿಷಯ ಅಣ್ಣ, ಫಸ್ಟ್ ಮೀಸಿ ಬೆಳೆಸ್ಕೊಂಡು ಆಮೇಲೆ ಬೆಳೆಸೋದ್ರ ಬಗ್ಗೆ ಡೈಲಾಗ್ಸ್ ನೋಡಿ. ಟ್ರೋಲರ್ಸ್ ನನ್ನ ಟ್ರೋಲ್ ಮಾಡಿ ಇವತ್ತು ನನ್ನ ಬೆಳೆಸಿಲ್ಲ ಅಂದ್ರೆ ಇವತ್ತು ನನ್ ರಾಜ ಆಗ್ತಿದ್ದಿಲ್ಲ. ಬೈದವೇ ಇವ್ನು ರಾಜ ಅಲ್ಲ, ಗೋಲ್ಡ್ ಬೀಜ ಗೋಜಾಗದಾಗ ತೋ ಹಾಕ್ರಿ ಅಷ್ಟ. ಇನ್ನು ಅಣ್ಣನ್ ಡ್ಯಾನ್ಸ್ ಹೆಂಗಿರ್ತಾವಂತ ನೀವ ನೋಡ್ರಿ. ಹಿಡಿತಾನ ಇವ ಹಂದಿ ಓಡಿ ನೀನಾಂಜಿ ಬಂದಾರ ಹಿಂಡ ಮಂದಿ ಅದರೊಳಗ ಇವ ಚಿಂದಿ. ನೆಕ್ಸ್ಟ್ ಅಣ್ಣ ಬೈಕ್ ಜೊತೆಗೆ ಮಾಡಿರ ಅಂತ ರೀಲ್ ನೋಡಂಬರ್ರಿ. ಯಪ್ಪ ಪುಣ್ಯಾತ್ಮ, ಬಿಟ್ಟಿ ಬಿಲ್ಡಪ್ ಎದಕ್ ತಾಣಕತಿ? ಚೇನ್ ಉಚ್ಚಿ 20 ವರ್ಷ ಆಗೈತೆ ಆಲ್ರೆಡಿ. ನಮ್ಮ ಅಣ್ಣ ಕರ್ನಾಟಕ ತುಂಬಾ ವರ್ಲ್ಡ್ ಫೇಮಸ್ ಆಗಿರೋದ್ರಿಂದ ಇಡೀ ಕರ್ನಾಟಕ ಟ್ರಿಪ್ ಮಾಡ್ತಾನಂತೆ. ಕರ್ನಾಟಕದಲ್ಲಿ ಯಾವ ಊರಿಗೆ ಯಾವ ಜಿಲ್ಲೆಗೆ ನಾನ್ ಬರ್ಬೇಕಂತ ಕಮೆಂಟ್ ಮಾಡಿ. ಈ ವಿಡಿಯೋ ಕೆಳಗ್ ಬಂದ್ರಂತ ಕಮೆಂಟ್ಸ್ ನ ಓದಿ ನನಗೆ ಶಾಕ್ ಆಗ್ಬಿಡ್ತು. ಗುರು, ನಮ್ಮೂರಿಗೆ ಬಾ ಬೀಜ ಹೊಡಿತೀವಿ, ಎಲ್ಲಾದ್ರೂ ಹೋಗು ಚಾಮರಾಜನಗರದ ಕಡೆಗೆ ಬರ್ಬೇಡ. ನಮ್ಮೂರಿಗೆ ಬಾ ಚಪ್ಲಿ ಹಾರ ಹಾಕ್ತೀನಿ, ನಮ್ಮೂರಿಗೆ ಬಾ ಅಮುಕಿ ಬಿಸಾಕ್ತಿವಿ. ಪರಿಚಯ ಇಲ್ದಾರ್ನ ತಮ್ಮ ಊರಿಗೆ ಕರಿ ಅಂತ ಕರ್ನಾಟಕದ ಜನರು ನಾನೇ ಬರ್ತೀನಂದ್ರು ಬರ್ಬೇಡ ಅನ್ನಕತ್ತಾರ ಇವನಿಗೆ. ಅಣ್ಣ ಬಸ್ ಮ್ಯಾಗ ಹಾಕಂತ ಅಡ್ವರ್ಟೈಸ್ ಗಳ ಬಗ್ಗೆನೂ ಮಾತಾಡೋಣ. ಈ ನನ್ ಮಕ್ಳು ನೋಡ್ರೆ ಈ ತರ ಮಾಡ್ತಾರೆ. ಸೊ ಈ ತರ ಮಾಡಿದ್ರೆ ನಮ್ ದೇಶ ಏನಾಗೋಗುತ್ತೆ? ವಿಮಲ್ಡ್ ಆಗ್ತಾರೆ, ಒಂದ್ ಮೂವಿದ್ ಆಗ್ತಾರೆ. ಹೋಗ್ಲಿ ಬಿಣ್ಣ, ಅವ್ರು ಬಸ್ ಮ್ಯಾಗ ಮೂವಿ ಪೋಸ್ಟರ್ ಹಾಕಕತ್ತಾರ. ನಿಂತರ ಮೂವಿಗೋಸ್ಕರ ಪೆಟ್ರೋಲ್ ಕುಡಿಯಕತ್ತಿಲ್ಲ. ಯಾರು ಏನೇನ ಹೇಳ್ತಾರೆ. ನೀವು ದಿನಪೂರ್ತಿ ಆಫೀಸ್ ನಾಗ ವರ್ಕ್ ಮಾಡಿ ಬಾಸ್ ಹತ್ರ ಬೈಸ್ಕೊಂಡು ಟ್ರಾಫಿಕ್ ನಾಗ ಒದ್ದಾಡ್ಕೊಂಡ್ ಮನೆಗ್ ಬರ್ತೀರಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಸ್ಕರ ರೀಲ್ಸ್ ನೋಡೋಣ ಅಂತ ರೀಲ್ಸ್ ಓಪನ್ ಮಾಡಿದ್ರ ನಿಮ್ ಕಣ್ಣಿಗೆ ಬೀಳೋಂತ ಫಸ್ಟ್ ವಿಡಿಯೋ ಇದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಯಾವತ್ತರ 4 ಚಪ್ರಿಗಳು ಮನೆಗಿರೋ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಹಾಡ್ ಹೇಳೋದ್ ನೋಡಿದ್ರೆ ಇವ್ರ ಹಾಡ್ ಕೇಳಿದ್ಮ್ಯಾಗ ಸಂಗೀತದಾಗಿರ ಅಂತ ಎಲ್ಲ ಸ್ವರ ಹಚ್ಕೊಂಡು ಜ್ವರ. ನಾವ್ ಎಷ್ಟೇ ರೋಸ್ಟ್ ಮಾಡಿ ಏನೇ ಹೇಳಿದ್ರು ನಮ್ಮ ಅಮ್ಕು ಡುಮ್ಕುನ್ ಹೃದಯ ಮಾತ್ರ ಬಹಳ ಸಾಫ್ಟ್ ಐತಿ. ಯಾಕಂದ್ರ ಅಣ್ಣ ನಮ್ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಾನ. ಗಾಡಿಯಲ್ಲಿ ಹೋಗೋರು ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಆರಾಮಾಗಿ ನಿಧಾನಾಗಿ ಹೋಗಿ. ಈ ವಿಡಿಯೋ ಹಾಕಕ್ಕಿಂತ ಮುಂಚೆ ಇವನ ಆಟೋದಾಗ ಯಾವ ತರ ಹೋಗಿದ್ದ ಅಂತ ನೋಡ್ರಿ. ಶಿವರಾತ್ರಿ ಶಿವರಾತ್ರಿ ಫುಲ್ ರಾತ್ರಿ. ಓಂ ನಮ ಶಿವಾಯ, ಹರ ಹರ ಮಹಾದೇವ್. ನನ್ ಕಂದ ಇದೇನಿದು ಕುದುರೆ ಮ್ಯಾಗ ಕತ್ತಿ ಕುಂದ್ರಿಸ್ಬಿಟ್ಟಾರ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.